ಕಾಂಗ್ರೆಸ್ ಹಿರಿಯ ಶಾಸಕರು ಶಾಮನೂರು ಶಿವಶಂಕರಪ್ಪ ನಿಧನ ಅಪಾರ ದುಃಖ ತಂದಿದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯ ಬಿಕೆ ಹರಿಪ್ರಸಾದ್ ಸಂತಾಪ ಸೂಚಿಸಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅವರು ಕೇವಲ ರಾಜಕೀಯದಲ್ಲಿ ಮಾತ್ರವಲ್ಲದೆ ತಮ್ಮ ಶಿಕ್ಷಣ ಸಂಸ್ಥೆಗಳ ಮೂಲಕ ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ. ಅವರ ಅಗಲಿಕೆ ಅವರ ವಿದ್ಯಾಸಂಸ್ಥೆಯಲ್ಲಿ ಓದಿದ ಮತ್ತು ಓದುತ್ತಿರುವ ಅಪಾರ ವಿದ್ಯಾರ್ಥಿಗಳಿಗೆ ನೋವು ತಂದಿದೆ. ನನಗೂ ಸಹ ಶಾಮನೂರು ಬಹಳಷ್ಟು ಆತ್ಮೀಯರು. ನಾನು ವಿದ್ಯಾರ್ಥಿ ಸಂಘಟನೆಯಲ್ಲಿ ಇದ್ದಾಗ ಮತ್ತು ಕಾಂಗ್ರೆಸ್ನಲ್ಲಿ ಪಕ್ಷ ಸಂಘಟನೆ ಬಗ್ಗೆ ವೈಯಕ್ತಿಕವಾಗಿ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ ಮುತ್ಸದಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಮಾಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ನಿಧನ ಕೇವಲ ಕರ್ನಾಟಕದಲ್ಲ, ರಾಷ್ಟ್ರ ಮಟ್ಟದಲ್ಲ, ಪ್ರಪಂಚದಾದ್ಯಂತ ಅವರ ವಿದ್ಯಾರ್ಥಿಗಳು, ಅವರ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಭಾಳ ದುಃಖದಲ್ಲಿ ಮುಳುಗಿರ್ತಕ್ಕಂಥ ವಿಚಾರ. ಶಾಮನೂರು ಶಿವಶಂಕರಪ್ಪನವರು ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಸುಮಾರು 6 ಬಾರಿ ವಿಧಾನಸಭೆಯನ್ನು ಪ್ರತಿನಿಧಿಸಿ ಮಾಡಿರ್ತಕ್ಕಂಥವ್ರು. ದಾವಣಗೆರೆ ಜಿಲ್ಲೆಯಿಂದ ಅಪಾರವಾದ ಸೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿರ್ತಕ್ಕಂಥ ಅವರ ಸಾವು, ಅಕಾಲಿಕ ನಿಧನ ಕರ್ನಾಟಕ ರಾಜ್ಯ ಒಂದು ದುಃಖದಲ್ಲಿ ಮುಳುಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಶಾಮನೂರು ಶಿವಶಂಕರಪ್ಪನವರು ಕೇವಲ ಮಂತ್ರಿಗಳಾಗಿ ಅಥವಾ MLAಗಳಾಗಿ, ಶಾಸಕರಾಗಿ ಸೇವೆ ಮಾಡ್ತಾ ಇದ್ದಿದ್ದಲ್ಲ. ಅವರ ಸಂಸ್ಥೆಗಳು, ಹಲವಾರು ಸಂಸ್ಥೆಗಳಿದೆ ಅವ್ರದ್ದು. ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಕೊಡುಗೆ ಇದೆ. ಅದರ ಜೊತೆಗೆ ಹಲವಾರು ಕಾರ್ಖಾನೆಗಳನ್ನು, ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಎಲ್ಲರಿಗೂ ಸಹ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ನಿಧನ ಎಲ್ಲರಿಗೂ ಸಹ ದುಃಖವನ್ನು ತಂದಿದೆ. ನಿಮ್ಮ ಮತ್ತು ಅವರ ನಡುವೆ ನಾವು ಯಾವುದಾದ್ರೂ ಒಂದು ಪ್ರಸಂಗ ನೆನಪಿಸ್ಕೊಳ್ಳೋದಾಗುತ್ತೆ. ನಾನು ಅವರಿಬ್ಬರೂ ಸಹ KH ರಂಗನಾಥ್ ಅವ್ರ ಜೊತೆ ಇದ್ದವರು. ಶಾಮನೂರು ಶಿವಶಂಕರಪ್ಪನವರು ಏನು ಹಿರಿಯೂರಲ್ಲಿ KH ರಂಗನಾಥರವರು ಒಂದು ಹಿರಿಯ ಸಮಾಜವಾದಿ ನಾಯಕರಿದ್ದರು. ಅವ್ರ ಜೊತೆ ಅವರು ಸಹ ಇದ್ದರು, ನಾವು ಸಹ ಇದ್ವಿ. ಯಾವಾಗಲೂ ಸಹ ನಮಗೆ ಭಾಳಷ್ಟು ಬುದ್ಧಿವಾದಗಳನ್ನು ಸಹ ಹೇಳ್ತಾ ಇದ್ದರು. ನಾವೆಲ್ಲರೂ ಸಹ ವಿದ್ಯಾರ್ಥಿ ದಶೆ ಯುವಕ ಕಾಂಗ್ರೆಸ್ಸಲ್ಲಿ ಬಂದವರಿಂದ ಸ್ವಲ್ಪ ರೆಬೆಲ್ ಆ್ಯಟಿಟ್ಯೂಡ್ ಇಟ್ಕೊಂಡಿರ್ತಂಥ ನಮಗೆ ಆವಾಗ ಕರೆಸಿ ಬುದ್ಧಿನೂ ಹೇಳೋರು ಮತ್ತು ಭಾಳಷ್ಟು ಉತ್ತೇಜನವನ್ನು ಸಹ ಕೊಡ್ತಾಯಿದ್ರು. ಶಾಮನೂರು ಶಿವಶಂಕರಪ್ಪನವ್ರ ನಿಧನ ಎಲ್ರಿಗೂ ಸಹ ದುಃಖ ತಂದಿದೆ. ಅವರ ಬೆಂಬಲಿಗರು, ಅವರ ಅನುಯಾಯಿಗಳು ಮತ್ತು ಅವರ ಕುಟುಂಬದವ್ರಿಗೆ ಭಗವಂತ ಶಕ್ತಿ ಕೊಡಲಿ, ಆ ನಷ್ಟವನ್ನು ಭರಿಸಲಿಕ್ಕೆ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ತಪ್ಪು ಮಾಡಿದಾಗ ಕರೆದು ಬುದ್ಧಿವಾದ ಹೇಳಿದ್ದಾರೆ. ಇಂತಹ ಹಿರಿಯರ ನಿಧನ ಅತೀವ ದುಃಖ ತಂದಿದೆ ಎಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೇಳಿದರು. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ.